ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ನಮ್ಮ ಜಿಲ್ಲೆಯ ರೆವಲ್ಯೂಷನ್ ಅಲ್ಲಿ, ಟ್ಯಾಕ್ಸ್ ರೆವಲ್ಯೂಷನ್ ಅಲ್ಲಿ ನಮಗೆ ಬಂದಿದೆ 275% ಹೆಚ್ಚು ಬಂದಿದೆ. ಹಿಂದಿಗಿಂತ ಇವತ್ತಿಗೆ ಕಂಪೇರ್ ಮಾಡಿದ್ರೆ ಇದು ಹೆಚ್ಚು ಕಡಿಮೆನಾ? ಕಾಂಗ್ರೆಸ್ ಅವರು ತಾನೇ ಹೇಳಬೇಕು. ಇದಕ್ಕೆ 1,44,058 ಕೋಟಿ ರೂಪಾಯಿಗಳು ಹೆಚ್ಚು, ಇಲ್ಲ 5,42,341 ಕೋಟಿ ರೂಪಾಯಿಗಳು ಹೆಚ್ಚು. ಕಾಂಗ್ರೆಸ್ ಅವರಿಗೆ ಲೆಕ್ಕ ಬಂದ್ರೆ, ಸ್ವತಃ ಸಿದ್ದರಾಮಯ್ಯನವರು ಹಣಕಾಸು ಸಚಿವರು ಲೆಕ್ಕ ಬಂದ್ರೆ ಈ ಲೆಕ್ಕ ಹೇಳಬೇಕು. ಕೇಂದ್ರದ ಮೀಟಿಂಗ್ಗೆ ಹೆಸರು ಬಂದಿದ್ದೀರಿ. ಇವತ್ತು ಪ್ಲಾನಿಂಗ್ ಕಮಿಷನ್ ಹೋಗಿ ನೀತಿ ಆಯೋಗ ಆಗಿದೆ. ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ, ನೀತಿ ಆಯೋಗದ ಸಭೆಗೆ ನೀವು ಎಷ್ಟು ಸರಿ ಬಂದಿದ್ದೀರಿ? ಯಾವತ್ತೂ ಅಟೆಂಡ್ ಆಗಲ್ಲ ಅವರು. ನಿಮ್ಮ ಭಾವನೆಯನ್ನ, ರಾಜ್ಯದ ಡಿಮಾಂಡ್ಗಳನ್ನ, ಬೇಡಿಕೆಗಳನ್ನ ಎಲ್ಲಿ ಇಡಬೇಕು? ಹಿಂದೆ ಪ್ಲಾನಿಂಗ್ ಕಮಿಷನ್ ಅಲ್ಲಿ ಇಡ್ತಾ ಇದ್ರು, ಇವತ್ತು ನೀತಿ ಆಯೋಗದಲ್ಲಿ ಇಡಬೇಕು. ಆದ್ರೆ ನಿಮ್ಮ ಮುಖ್ಯಮಂತ್ರಿಗಳು ನೀತಿ ಆಯೋಗದ ಸಭೆಗೆ ಬರಲ್ಲ. ವಾಟ್ ಇಟ್ ಮೀನ್ಸ್? ನಿಮ್ಗೆ ಅಗತ್ಯ ಇಲ್ಲ, ಅಭಿವೃದ್ಧಿ ಕೆಲಸ ಮಾಡುವಂಥದ್ದು ಅಗತ್ಯ ಇಲ್ಲ. ಅದೇ ಗ್ಯಾರಂಟಿ ಹೆಸರು ಹೇಳ್ಕೊಂಡು ನಾಟಕ ಮಾಡಬೇಕು, ಡ್ರಾಮಾ ಮಾಡಬೇಕು, ಇದನ್ನೇ ಮಾಡ್ತಾ ಇದ್ದೀರಿ. ನಮಸ್ತೆ ಸರ್. ಸರ್, ಗುಜರಾತ್ ನಾಳೆ 3 ಗಂಟೆಗೆ 16ನೇ ಹಣಕಾಸಿನ ಆಯೋಗ ಅವ್ರಿಗೆ 2ನೇ ಮೆಮೊರಂಡಮ್ ಅನ್ನು ಸಲ್ಲಿಸ್ತಾ ಇದೆ. 14ನೇ ಹಣಕಾಸಿನ ಆಯೋಗ 15ನೇ ಹಣಕಾಸಿನ ಮುಕ್ತಾಯ ಜಾರಿಗೊಂಡಿದೆ. ಅವರಲ್ಲಿ ಬಹಳ ಅನ್ಯಾಯ ಆಗಿದೆ. 4.7% ಕರ್ನಾಟಕಕ್ಕೆ 14ನೇ ಹಣಕಾಸಿನ ಆಯೋಗ. ಅದಕ್ಕೆ ಅನ್ಯಾಯ ಆಗಬಾರದು ಅಂತೇಳಿ ನಾವು ಅನಗತ್ಯವಾಗಿ ಕಾರಣ ಇದ್ದೇವೆ ಮಾಡಿದ್ದಾರೆ. ಅದನ್ನ ಸರಿ ಅದನ್ನೆಲ್ಲ ವಿವರಿಸಿ ಹೇಳ್ತಕ್ಕಂಥ ಕೆಲಸ ಮಾಡ್ತೀವಿ. ಕೈಗೊಳ್ಳುವಾಗ ಆಯೋಗದ ಸಲಹೆಯನ್ನು ಪಡೆಯಬೇಕು. ಸಲಹೆ ಅವರಿಗೆ ಸಲಹೆಗಳು ಅವರು ಕೂಡ ಕರೆದಿದ್ರು, ಅವ್ರ ಸಲಹೆನೂ ಕೂಡ ಕೊಟ್ಟಿದ್ದಾರೆ. 10 ವರ್ಷ ಮುಂದಿದೆ. 10 ವರ್ಷ ಆದ್ಮೇಲೆ ಹೊಸದಾಗಿ ಸರ್ವೆ ಮಾಡಬೇಕು ಅಂತ ಇರುತ್ತೆ. ಸೆಕ್ಷನ್ 11 ಅದ್ರ ಪ್ರಕಾರ ಮಾಡಿ ಎಲ್ಲರೂ ಆಮೇಲೆ ಚರ್ಚೆ ಬಂದಾಗ ಮೇಲೆ ಅವ್ರು ಕರೆದರು, ಅವರು ಸಲಹೆ ಕೊಟ್ಟರು. ಭಿನ್ನವಾಗಿ ಯಾರಿಗೆ ಹೇಗಿರ್ತದೆ ಅಂತಂದ್ರೆ, ಇಲ್ಲೂ ಕೂಡ ಕೇಂದ್ರ ಸರ್ಕಾರ ಸೋಷಿಯೋ ಎಜುಕೇಶನಲ್ ಸರ್ವೆ ಮಾಡ್ತೀವಿ ಅಂತ ಹೇಳಿಲ್ಲ. ನಮ್ಮ ಕಾಂಗ್ರೆಸ್ ಪಾರ್ಟಿ ಸೋಷಿಯೋ ಎಕನಾಮಿಕ್ಸ್ ಸೋಷಿಯೋ ಎಜುಕೇಶನಲ್ ಸರ್ವೆ ಮಾಡ್ತೀರಾ ಅಂತ ಕೇಳಿದಾಗ ಅದಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ. ಬಿಕಾಸ್ ದಿಸ್ ಆಕ್ಟ್, ಬ್ಯಾಕ್ವರ್ಡ್ ಕ್ಲಾಸ್ ಆಕ್ಟ್ 1995 empowers state government to conduct socio-educational survey. ಕರ್ನಾಟಕ ರಾಜ್ಯದ ಹವಾಮಾನ
ಮಾಡುತ್ತಾ ಹವಾಮಾನವನ್ನು ಮುನ್ಸೂಚನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿದೆ. ಇಂದು ಕರ್ನಾಟಕ ರಾಜ್ಯಾದ್ಯಂತ ಕೆಲವು ಕಡೆ ಸಾಧಾರಣವಾಗಿ ಮಳೆಯಾಗಿದೆ. ಈಗಿರುವ ಹವಾಮಾನದ ಸರ್ಕ್ಯುಲೇಷನ್ ಅದು 5.2 ಹೋಗಿದೆ. ಇನ್ನೊಂದು ಸಿಯರ್ ಝೋನ್ 15 ಡಿಗ್ರಿ ಉತ್ತರ ಅಕ್ಷಾಂಶದಲ್ಲಿ 3.4 ಇದರ ಪ್ರಭಾವದಿಂದ ಜೂನ್ 11ರಿಂದ ಜೂನ್ 17ರವರೆಗೆ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಉತ್ತರ ಕನ್ನಡ, ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ಬೆಳಗಾವಿ ಈ ಜಿಲ್ಲೆಗಳಲ್ಲಿ ಮುಂದಿನ 4 ದಿನಗಳವರೆಗೆ ಭಾರೀ ಆಗುವಷ್ಟು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಆರೆಂಜ್ ಅಲರ್ಟ್ ಅನ್ನು ಕೊಡಲಾಗಿದೆ. ಧಾರವಾಡ, ಹಾವೇರಿ, ಬಾಗಲಕೋಟೆ ಈ ಜಿಲ್ಲೆಗಳಲ್ಲಿ ಮುಂದಿನ 4 ದಿನಗಳವರೆಗೆ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು ಯೆಲ್ಲೋ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಬೆಂಗಳೂರಿನಲ್ಲಿ ಜೂನ್ 11ರಿಂದ ಜೂನ್ 15ರವರೆಗೆ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆ ಇದೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.